ವೀಕ್ಷಕರೇ, ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗಲಿದ್ದು, ಈ ಮನೆಯಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಟ್ವಿಸ್ಟ್ಗಳನ್ನ ಸೃಷ್ಟಿ ಮಾಡುವ ಮೂಲಕ ಬಿಗ್ ಬಾಸ್ ವೀಕ್ಷಕರಲ್ಲಿ ಕೌತುಕವನ್ನ ಹುಟ್ಟು ಹಾಕ್ತಾ ಇದ್ದಾರೆ. ಕಳೆದ ವಾರದ ಕೊನೆಯಲ್ಲಿ ವರ್ತೂರ್ ಸಂತೋಷ್ ಕಾರ್ಯಕ್ರಮದಿಂದ ಔಟ್ ಅನ್ನುವ ತರದ ಪ್ರೋಮೋ ಬಿಟ್ಟು ವಾರದ ಕೊನೆಯಲ್ಲಿ ವರ್ತೂರನ್ನ ಎಲಿಮಿನೇಟ್ ಮಾಡದೆ ವೀಕ್ಷಕರನ್ನ ಅಷ್ಟೇ ಯಾಕೆ ಅನೇಕ ಮಾಧ್ಯಮದ ಮಂದಿಯ ಪ್ರಿಡಿಕ್ಷನ್ಗೆ ಡಿಚ್ಚಿ ಕೊಟ್ಟ ಬಿಗ್ ಬಾಸ್ ಮಂದಿ ಇದೀಗ ದಿಢೀರಂತ ಮಧ್ಯರಾತ್ರಿ ಮತ್ತೊಬ್ಬ ಕಂಟೆಸ್ಟೆಂಟ್ ಬೆಂಕಿ ಖ್ಯಾತಿಯ ತನಿಷಳನ್ನ ಮನೆಯಿಂದ ಎಲಿಮಿನೇಟ್ ಮಾಡುವ ಮೂಲಕ ವೀಕ್ಷಕರ ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿದ್ದಾರೆ. ವಾರದ ಮಧ್ಯದಲ್ಲೇ ಕಾದಿದೆ ಬಿಗ್ ಶಾಟ್. ಬಿಗ್ ಬಾಸ್ ಸೂಚಿಸುವ ಸದಸ್ಯರು ಮುಖ್ಯ ದ್ವಾರದ ಮೂಲಕ ಕೂಡಲೇ ಹೊರಬರಬೇಕು. ತನಿಷಾ, ಈ ಮನೆಯಲ್ಲಿ ನಿಮ್ಮ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ತುಂಬಾ ಆಸೆ ಪಟ್ಟಿದ್ರಲ್ಲ ನಾವು ಹೋಗ್ಬೇಕು ಅಂತ. ನನ್ನ ವಾಯ್ಸ್ ತುಂಬಾ ಇರಿಟೇಟ್ ಆಗ್ತಿತ್ತಲ್ಲ ನಿಮ್ಮೆಲ್ರಿಗೂ. ಇನ್ಮೇಲೆ ವಾಯ್ಸ್ ನಿಮ್ಗೆ ಯಾರಿಗೂ ಇರಿಟೇಟ್ ಮಾಡಲ್ಲ. ಅಂತಿಮ ಹಂತಕ್ಕೆ ಯಾರೇ ಬಂದರೂ 5 ಜನ ಅಷ್ಟೇ ಟಾಪ್ 5 ಲಿಸ್ಟ್ ನಲ್ಲಿ ಇರುವ ಸತ್ಯ ಎಲ್ರಿಗೂ ಗೊತ್ತಿರುವ ಸಂಗತಿಯೇ ಆಗಿದ್ದು, ತನಿಷಾ ಮನೆಯಿಂದ ಹೊರಬಿದ್ದ ಬೆನ್ನಲ್ಲೇ ಮತ್ತೊಬ್ಬ ಕಂಟೆಸ್ಟೆಂಟ್ ನಮ್ರತಾಳಿಗೂ ಢವಢವ ಶುರುವಾಗಿದೆ. ಪ್ರತಿ ಸೆಕೆಂಡ್ ಕೂಡ ಸ್ಪರ್ಧಿಗಳ ಹಾರ್ಟ್ ಬೀಟ್ ಹೆಚ್ಚಿಸುವಂತ ಘಟನಾವಳಿಗಳು ಈ ಮನೆಯಲ್ಲಿ ನಡೆಯುತ್ತಿದ್ದು, ಇದೀಗ ಮನೆಯಿಂದ ಹೊರಬಿದ್ದಿರುವ ತನಿಷಾ ಈ ಮನೆಯಲ್ಲಿ ರಗಡ್ ಲುಕ್, ರಗಡ್ ಮಾತುಗಳಿಂದ ಬೆಂಕಿ ಅನ್ನೋ ಪಟ್ಟ ಕಟ್ಟಿಕೊಂಡಿದ್ದು ನಮಗೆಲ್ಲ ಗೊತ್ತಿರುವ ಸಂಗತಿಯೇ ಅಲ್ವಾ. ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ಕಾಲ ತನಿಷಾ ಮ್ಯಾಕ್ಸಿಮಮ್ ಎಂಟರ್ಟೈನರ್ ಆಗಿದ್ದಂತೂ ಸುಳ್ಳಲ್ಲ. ಬಿಗ್ ಬಾಸ್ ಮನೆಯಲ್ಲಿ ತನಿಷಳನ್ನ ತಡವಿಕೊಳ್ಳಲು ಇನ್ನಿತರೆ ಸ್ಪರ್ಧಿಗಳು ಒಮ್ಮೆ ಯೋಚಿಸುವಂತಹ ಹವಾ ಮೇಂಟೈನ್ ಮಾಡಿದ್ದ ತನಿಷಾ ಒಮ್ಮೆ ಮನೆಯಲ್ಲಿ ಆಟದ ವೇಳೆ ಕಾಲ್ ನೋವು ಮಾಡಿಕೊಂಡು ತನ್ನ ಆಟದ ವೇಗವನ್ನ ಕೊಂಚ ಕಮ್ಮಿ ಮಾಡಿಕೊಂಡಿದ್ರು. ಬಳಿಕ ತನ್ನ ಹಳೆಯ ಚಾರ್ಮಿಗೆ ಮರಳಿ ಆ ಮನೆಯಲ್ಲಿ ಕೊನೆಯ ಹಂತದವರೆಗೂ ಬಂದಿದ್ದು ನಿಜಕ್ಕೂ ಆಕೆಯಲ್ಲಿದ್ದ ಪೊಟೆನ್ಶಿಯಲ್ ನಿಂದ. 20 lakhs ಡಿಮ್ಯಾಂಡ್ ಮಾಡ್ತೀನಿ. ಸತ್ಯ ಹೇಳಿದ್ರೆ ಎದ್ ಬಂದ್ ಎದೆಗ್ ಒದ್ರು ಅಂತ ಹಂಗ ಆಡೋರು ತುಂಬಾ ಜನ ಇದೀರಾ ಇಲ್ಲಿ. ಸತ್ಯ ಹೇಳಿದ್ರೆ ಉರ್ಕೊಳ್ಳೋರ್ಗೆ ಹೇಳಿದೀನಿ, ನೀನ್ ಚುಚ್ಕೋತಾ ಇದ್ಯಾ? ಹೆಂಗೆ ನನ್ನ ವಾಯ್ಸ್ ಅದು ನಿಮ್ಗೆ ಪ್ರಾಬ್ಲಮ್ ಅಂತ ಅನ್ಸುತ್ತೋ, ನೀವು ಎರಡ್ ರೀತಿ ನಡ್ಕೊಳ್ಳೋದು ಕೂಡ ನನಗೆ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಬಿಕಾಸ್ ನೀವು ಫೇಕ್ ಆಗಿ ಕಾಣಿಸ್ತೀರಾ. ಇದರ ಜೊತೆಗೆ ತನ್ನ ಕೋ ಕಂಟೆಸ್ಟೆಂಟ್ ವರ್ತೂರ್ ಜೊತೆಗೆ ಹೆಚ್ಚು ಸಲುಗೆಯಿಂದ ಇದ್ದ ತನಿಷಾ ವರ್ತೂರನ್ನ ಅನೇಕ ಬಾರಿ ಡಿಫೈನ್ ಮಾಡಿಕೊಳ್ಳುವ ಮೂಲಕ ವರ್ತೂರ್ ನನಗೆ ಬೆಸ್ಟ್ ಫ್ರೆಂಡ್ ಅನ್ನೋದನ್ನ ಪದೇ ಪದೇ ನಿರೂಪಿಸುತ್ತಾ ಬಂದಿದ್ಲು. ಡೋಂಟ್ ಕೇರ್ ಮನಸ್ಥಿತಿಯ ತನಿಷಾ ಈ ಮನೆಯಲ್ಲಿ ತನ್ನಲ್ಲಿನ ಎಲ್ಲಾ ತರದ ಎಮೋಷನಲ್ ಆಟಿಟ್ಯೂಡ್ ಅನ್ನ ಮುಚ್ಚು ಮರೆಯಿಲ್ಲದೆ ತೋರಿಸಿಕೊಂಡು ತನ್ನ ನೈಜತೆಯಿಂದ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ಕಾರ್ಯಕ್ರಮದ ಕೊನೆಯಲ್ಲಿ ಮನೆಯಿಂದ ನಾನು ಹೊರ ಹೋಗಲ್ಲ ಅನ್ನೋ ಆತ್ಮವಿಶ್ವಾಸದಲ್ಲಿದ್ರು. ಮನೆಯಿಂದ ಹೊರಬರುವಾಗ ಸಂಗೀತಳಿಗೆ ಸರಿಯಾಗಿ ಚಾರ್ಜ್ ಮಾಡಿದ ತನಿಷಾ ಶೃಂಗೇರಿಗೆ ಹೋಗಿ ಯಾರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನ ಕಲ್ತ್ಕೊಂಡು ಬರ್ತೀನಿ ಎಂದು ಆಕೆಗೊಂದು ಹಗ್ ನೀಡದೆ ಹೊರಟಿದ್ದು ಆಕೆಯ ನೇರ ನಡೆಗೆ ಸಾಕ್ಷಿಯಂತಿತ್ತು. ಅದರಲ್ಲೂ ವರ್ತೂರ್ ಪೇರ್ ಎಂಬಂತೆ ಈ ಮನೆಯಲ್ಲಿ ಬಿಂಬಿತವಾಗಿದ್ದ ತನಿಷಾ ಆಟಕ್ಕೆ ವೀಕ್ಷಕರು ಕೂಡ ಇಲ್ಲಿವರೆಗೆ ಸಾಥ್ ನೀಡಿದ್ದು ವಿಶೇಷವಾಗಿತ್ತು. ಆ ಮನೆಯಿಂದ ಎಲ್ಲರೂ ಹೊರಬರಲೇಬೇಕು, ಬರ್ತಾರೆ ಕೂಡ. ಅದರಲ್ಲಿ ಒಬ್ಬರಿಗೆ ಮಾತ್ರ ವಿಜಯಮಾಲೆ ಧರಿಸುವ ಸದಾವಕಾಶ ದೊರಕುತ್ತೆ. ಆ ಅದೃಷ್ಟಶಾಲಿ ವಿಜೇತರು ಯಾರು ಅನ್ನೋದು ಕೂಡ ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದ್ದು, ತನಿಷಾ ಹಾದಿಯನ್ನ ಇನ್ನೆರಡು ಮಂದಿ ಯಾರು ಹಿಡಿಯುತ್ತಾರೆ ಅನ್ನೋದು ಸದ್ಯಕ್ಕೆ ಉಳಿದಿರುವ ಪ್ರಶ್ನೆಯಾಗಿದೆ. ಹೌದು ಸ್ವಾಮಿ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.